ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಚಿತ್ರಕೇತು ಕಥೆ ಯಾಕೆ ಬಂತು? ಮತ್ತು ಅಲ್ಲಿ ಪ್ರಶ್ನೆ ಬಂದಿದ್ದೇನು? ಯಾಕೆ ಹಿರಣ್ಯಾಕ್ಷನ ಕತೆ, ಹಿರಣ್ಯಕಶ್ಯಪು ಹಿರಣ್ಯಾಕ್ಷನ ಕತೆ ಯಾಕೆ ಬಂತು? ಏನಾದರೂ ನೆನಪಿದ್ರೆ ಸಾವಿನ ಬಗ್ಗೆ ಹೇಳಿಲ್ಲ ನಾವು ಚಿತ್ರಕೇತು ಯಾರು ಬ್ರಹ್ಮವಿದ್ಯೆ ಕಲಿಬೇಕು ಅಂತಿತ್ತು. ಚಿತ್ರಕೇತು ವೃತ್ರಾಸುರ ಯಾರು ಅಂತ ಬಂತು ಪ್ರಶ್ನೆ. ವೃತ್ರಾಸುರ ಇಂದ್ರನ ವಜ್ರಾಯುಧದಿಂದ ಸತ್ತಿದ್ದು. ಆ ವೃತ್ರಾಸುರ ಯಾರು ಅಂದಾಗ, ಆ ವೃತ್ರಾಸುರ ಅಸುರ ಆಗಿದ್ರೇನೂ ಅವನಿಗೆ ದೇವರ ಮೇಲೆ ಭಕ್ತಿ ಇತ್ತು. ವೃತ್ರಾಸುರ ಯಾರು ಅಂತ ಪ್ರಶ್ನೆ ಬಂತು. ಆವಾಗ ವೃತ್ರಾಸುರನ ಹಿನ್ನೆಲೆ ಹೇಳ್ತಾ ಇದ್ದಿದ್ದು. ಆ ಹಿನ್ನೆಲೆ ಹೇಳುವಾಗ ಚಿತ್ರಕೇತು ಅಂತ ಬಂತು. ಚಿತ್ರಕೇತು ವೃತ್ರಾಸುರನ ಹಿಂದಿನ ಜನ್ಮದ ಹೆಸರು. ವೃತ್ರಾಸುರ ಏನು ಮಾಡಿದ್ರು, ಅವರಿಗೆ ಬ್ರಹ್ಮವಿದ್ಯೆ ಬಂತು. ಬ್ರಹ್ಮವಿದ್ಯೆ ಸಿಕ್ಕಿದಾಗ ನಾರದರು ಅವರಿಗೆ ಉಪದೇಶ ಕೊಟ್ಟರು. ಆ ಉಪದೇಶ ಸಿಕ್ಕಿದ ಮೇಲೆ ಅವರು ಲೋಕ ಸಂಚಾರ, ಆಕಾಶ ಮಾರ್ಗದಲ್ಲಿ ಸಂಚಾರ ಮಾಡುವಾಗ ಕೈಲಾಸ ಪರ್ವತದ ಹತ್ರ ಬಂದರು. ಕೈಲಾಸ ಪರ್ವತದ ಹತ್ರ ಬಂದಾಗ ಶಿವ ಮತ್ತು ಪಾರ್ವತಿಯನ್ನು ನೋಡಿ ನಕ್ಕಿ, ಏನು ನೀವು ಹೀಗಿದ್ದೀರಾ ಅಂತ ಮಾತಾಡಿದ್ರು. ಆವಾಗ ಪಾರ್ವತಿ ಶಾಪ ಕೊಟ್ಟರು, ನೀನು ನೀಚ ಜನ್ಮದಲ್ಲಿ ಹುಟ್ಟಬೇಕು ಅಂತ. ಆವಾಗ ಅವರು ವೃತ್ರಾಸುರನ ಜನ್ಮ ಪಡೆದು ಮೋಕ್ಷಕ್ಕೆ ಹೋಗೋದು ಅಂತ ನಾವು ಕೇಳಿಸ್ಕೊಂಡ್ವಿ. ಈ ಕತೆ ಕೇಳಿದಾಗ ಯುಧಿಷ್ಠಿರನ ಕತೆ ಹೇಳಿದೆ ನಾನು. ಯುಧಿಷ್ಠಿರ ಯಾಗ ಮಾಡಿದಾಗ ಅಲ್ಲಿ ಪ್ರಥಮ ಕಾಣಿಕೆ ಯಾರಿಗೆ ಕೊಡಬೇಕು ಅಂದಾಗ ಕೃಷ್ಣನಿಗೆ ಕೊಡಬೇಕು ಅಂತ ಹೇಳಿದ್ರು. ಶಿಶುಪಾಲ ಪ್ರಶ್ನೆ ಮಾಡಿದ್ರು, ಯಾಕೆ ಕೃಷ್ಣನಿಗೆ ಕೊಡಬೇಕು ಅಂತ ಹೇಳಿ. ಆಮೇಲೆ ಶಿಶುಪಾಲನ ಪಾಪದ ಕೊಡ ತುಂಬಿತ್ತು. ಆವಾಗ ಶಿಶುಪಾಲನ ತಲೆ ಶಿರಶ್ಛೇದನ ಆಯಿತು. ಈ ಕತೆ ಕೇಳಿಸ್ಕೊಂಡು ಪರೀಕ್ಷಿತ್ ರಾಜ ಕೇಳಿದ್ದೇನು ಶುಕ ಮುನಿಗಳಿಗೆ ಅಂದರೆ, ಬರೀ ಕೆಟ್ಟವರನ್ನು ಮಾತ್ರ ಸಾಯಿಸ್ತಾರೆ, ಅಸುರರನ್ನು ಮಾತ್ರ ಸಾಯಿಸ್ತಾ ಇದ್ದಾರೆ, ಭಗವಂತ ಯಾವಾಗಲೂ ಅಸುರರನ್ನೇ ಕೊಲ್ತಾ ಇರೋದು, ಏನಕ್ಕೆ ಈ ಥರ ಅಂತ ಪ್ರಶ್ನೆ ಮಾಡಿದ್ರು. ಆವಾಗ ಶುಕಮುನಿಗಳು ಹೇಳಿದ್ರು, ಭಗವಂತ ಅಸುರರನ್ನೆಲ್ಲ ಕೊಲ್ಲೋದು, ಅಧರ್ಮ ಎಲ್ಲಿದೆ ಆ ಅಧರ್ಮನ ನಾಶ ಮಾಡ್ತಾ ಇರೋದು ಅಂತ ಹೇಳಿದ್ರು. ಆ ಕತೆ ಹೇಳುವಾಗ ಇನ್ನೊಂದು ಅಸುರನ ಕತೆ ಹೇಳಕ್ಕೆ ಶುರು ಮಾಡಿದ್ರು. ಆ ಅಸುರ ಯಾರು ಅಂದರೆ ಪ್ರಹ್ಲಾದ. ಅವನು ಅಸುರ ಆದ್ರೇನೂ ಅವನು ದೇವರಲ್ಲಿ ಅತಿಯಾದ ಭಕ್ತಿ ಇತ್ತು ಅವನಿಗೆ. ದೇವರಿಗೆ ಪ್ರಹ್ಲಾದ ಅಂದರೆ ಅತಿ ಪ್ರೀತಿ. ಆ ಕಥೆಯನ್ನು ಹೇಳೋದಕ್ಕೆ ಶುರು ಮಾಡಿದ್ದು. ಇದನ್ನು ನಾನು ಹೋದ್ವಾರ ಹೇಳಿದ್ದೆ. ಮುಂದೆ ನಾವು ಪ್ರಹ್ಲಾದನ ಚರಿತ್ರೆ ಮತ್ತು ನಾರಸಿಂಹನ ಅವತಾರ ತಿಳ್ಕೊಳ್ಳೋಣ ಅಂತ ಹೇಳಿ. ಈ ಕತೆ ಎಲ್ಲರಿಗೂ ಗೊತ್ತಿದೆ ಅಂತ ನಾನು ಹೇಳಿದೆ, ಯಾಕಂದರೆ ನಾವೆಲ್ಲ ಪಿಕ್ಚರಲ್ಲಿ ನೋಡಿ ನಮಗಿದು ಗೊತ್ತಿರೋದು. ಬಟ್ ಇದನ್ನು ನಾವು ಏನು ಆ ಕತೆ ಅಂತ ತಿಳ್ಕೊಬೇಕಿವತ್ತು. ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶ್ಯಪು ಇಬ್ಬರು ಅಣ್ಣ ತಮ್ಮಂದಿರು. ಅವರು ಕಶ್ಯಪ ಋಷಿಗೆ ದ್ವಿತೀಯ ಮಕ್ಕಳಾಗಿ ಹುಟ್ಟಿದ್ದು. ಇವರಿಬ್ಬರು ಏನು ಮಾಡ್ತಾಯಿದ್ರು ಅಂದರೆ, ದೇವತೆಗಳನ್ನೆಲ್ಲ ಸಂಹಾರ ಮಾಡಬೇಕು, ದೇವತೆಗಳನ್ನೆಲ್ಲ ಜಯಿಸಬೇಕು ಅಂತ ಅವ್ರ ಉದ್ದೇಶ ಇದ್ದಿದ್ದು. ದೇವತೆಗಳ ಮೇಲೆ ಯುದ್ಧ ಮಾಡಿ ಅವ್ರನ್ನ ಜಯಿಸ್ಕೋಬೇಕು ಅಂತ. ಹಿರಣ್ಯಕಶ್ಯಪು ಚಿಕ್ಕವನಾದ್ರೇನು ಅವ್ರ ಅಣ್ಣನ ಬಗ್ಗೆ ಹಿರಣ್ಯಾಕ್ಷ ಏನು ಮಾಡಿದ್ರು, ಭೂಮಂಡಲವನ್ನೇ ಅಪಹರಿಸಕ್ಕೆ ನೋಡಿದ್ರು. ಆವಾಗ ವರಹನ ಅವತಾರ ಪಡೆದು ದೇವರು ಹಿರಣ್ಯಾಕ್ಷನ ಸಾಯಿಸಿದ್ರು. ಈ ಕತೆ ನಾನು ಹಳೆಯ ಒಂದು ಎಪಿಸೋಡಲ್ಲಿ ಹೇಳಿದ್ದೆ. ಈಗ ಈ ಹಿರಣ್ಯಾಕ್ಷರ ಮನೆಯವರೆಲ್ಲ ಅಳ್ತಾ ಕೂತಿದ್ರಂತೆ, ಹೆಂಡತಿ ಮಕ್ಕಳು ಎಲ್ಲ. ಈ ಥರ ಹಿರಣ್ಯಾಕ್ಷ ಸತ್ತಿದ್ದಕ್ಕೆ ಹಿರಣ್ಯಕಶ್ಯಪು ಬಂದು ಹೇಳ್ತಾರಂತೆ, ನೀವು ಇದಕ್ಕೆ ಶೋಕ ಪಡಬಾರ್ದು, ನಾನು ಇದಕ್ಕೆ ಏನು ಮಾಡಬೇಕು ಆ ಪರಿಹಾರವನ್ನು ಹುಡುಕ್ತೀನಿ, ಆ ದೇವತೆಗಳನ್ನೆಲ್ಲ ನಾನು ಸಂಹಾರ ಮಾಡ್ತೀನಿ ಅಂತ ಹೇಳ್ತಾರೆ. ಇದನ್ನು ಕೇಳಿಸ್ಕೊಂಡು ಇನ್ನೊಂದು ಮಾತಲ್ಲಿ ಇನ್ನೊಂದು ಉಪದೇಶ ಹಿರಣ್ಯಕಶ್ಯಪು ಹೇಳೋದೇನೆಂದರೆ, ಅವನಿಗೆ ದೇವರಂದರೆ ಆಗಲ್ಲ, ಹರಿ ಅಂದರೆ ಆಗಲ್ಲ, ನಾರಾಯಣ ಅಂದರೆ ಆಗಲ್ಲ,
ಅವನು ಹೇಳೋದೇನೆಂದರೆ ಅಲ್ಲಿ ಮಾತು, ದೇವರು ನಮ್ಮನ್ನು ಹುಟ್ಟಿಸ್ತಾನೆ, ನಮ್ಮನ್ನು ಅವನೇ ಕಾಪಾಡ್ತಾನೆ, ಮತ್ತು ನಮ್ಮ ಸಮಯ ಬಂದಾಗ ಆ ದೇವರು ಯಾವಾಗ ಇಚ್ಛೆ ಪಡ್ತಾನೆ ಆವಾಗ ನಾವು ಸಾಯಲೇಬೇಕು ಅಂತ. ಹಿರಣ್ಯಾಕ್ಷ ಹಂಗೆ ನೋಡಿದ್ರೆ ದೇವರನ್ನ ಅವನು ಹೇಟ್ ಮಾಡೋವಂತ, ಅವನನ್ನು ದೇವರನ್ನಂದರೆ ಅವನಿಗೆ ಇಷ್ಟ ಆಗಲ್ಲ. ಆದ್ರೂ ಇಲ್ಲಿ ಈ ಮಾತನ್ನು ಯಾಕೆ ಹೇಳ್ದ, ಇಲ್ಲಿ ಸ್ಪ್ಲಿಟ್ ಪರ್ಸನಾಲಿಟಿ ಕಾಣುತ್ತೆ ನನಗೆ. ಸ್ಪ್ಲಿಟ್ ಪರ್ಸನಾಲಿಟಿ ಅಂದರೆ ಒಂದು ನಿಮಿಷ ದೇವ್ರಿದ್ದಾನೆ, ದೇವ್ರನ್ನ ನಂಬಿಕೆ ಅಂತೆಲ್ಲ ಹೇಳೋದು, ಇನ್ನೊಂದು ಏನಂದರೆ ದೇವ್ರಿಲ್ಲ ಅಂತ. ಇಲ್ಲಿ ಯಾಕೆ ಇದು ಹೀಗೆ ಅಂದರೆ, ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷರು ಹಿಂದಿನ ಕತೆ ನಾನು ಒಂದ್ಸಲ ಹೇಳಿದ್ದೆ. ಜಯಾ ವಿಜಯರವರು, ಜಯಾ ವಿಜಯರು ಅಂದರೆ ನಾರಾಯಣನ ವೈಕುಂಠದಲ್ಲಿ ಅವರು ದ್ವಾರಪಾಲಕರು. ಅವರು ಮತ್ತೆ ಅವತಾರ ಪಡೆದು ಹೀಗೆ ಬಂದಿರೋದು. ಯಾಕಂದರೆ ಅವರು ನೀಚ ಜನ್ಮದಲ್ಲಿ ಹುಟ್ಟಿ ದೇವರನ್ನ ಹೇಟ್ ಅಂದರೆ ಅವ್ರನ್ನ ದೇವ್ರನ್ನ ನಮಸ್ಕಾರ ಮಾಡದೇ ಇದ್ದರೆ ಬೇಗ ಮುಕ್ತಿ ಸಿಗತ್ತೆ ಅಂತ ಹೇಳಿರ್ತಾರೆ. ಯಾಕಂದರೆ ಇಲ್ಲೂ ಏನಂದರೆ ನಾವು ಗಮನಿಸ್ಬೇಕಿರೋದು, ಅವರು ದೇವ್ರನ್ನ ನಂಬಲ್ಲ ಅಂದ್ರೂ ಅಲ್ಲಿ ಸದಾಕಾಲ ದೇವರನ್ನೇ ಚಿಂತಿಸ್ತಾ ಇರ್ತಾನೆ. ಅವನು ಹೀಗೆ, ಅವನು ಹಾಗೆ, ಅವನು ಹೀಗೆ. ಒಳ್ಳೆ ಗುಣಗಾನ ಮಾಡಲ್ಲ, ಆದರೆ ಕೆಟ್ಟ ಗುಣಗಾನನೇ ಮಾಡೋದು. ಬಟ್ ಪ್ರತಿ ನಿಮಿಷನೂ ಪ್ರತಿ ಸೆಕೆಂಡು ಅವ್ರ ತಲೆಯಲ್ಲಿರೋದು ದೇವರೇ. ಹರಿ ಹರಿ ಹರಿ, ಹರಿನ ಕೊಲ್ಲಬೇಕು, ಹರಿನ ಹೆಂಗೆ ಮಾಡೋದು, ಹರಿನ ಹಿಂಗೆ ಮಾಡೋದು ಅಂತ ಅದೇ ತಲೆಯಲ್ಲಿರೋದು. ಅಂದರೆ ಅಲ್ಲೂ ಅವರು ಸಾಕ್ಷಾತ್ ಪರಮಾತ್ಮನನ್ನೇ ನೆನೆಸ್ಕೋತಾ ಇರೋದು. ಇದು ಗೊತ್ತಿರೋದ್ರಿಂದ ಇವಾಗ ಇಲ್ಲಿ ಹಿರಣ್ಯಾಕ್ಷ ಸತ್ತಿದ್ದಾರೆ. ಹಿರಣ್ಯಕಶಿಪು ಈ ಹರಿಯನ್ನು ನಾನು ಬಿಡಲ್ಲ, ಹರಿನ ನಾನು ಕೊಲ್ತೀನಿ, ಇದನ್ನು ಅವ್ರಿಗೆ ಹೇಳೋದು ಅಲ್ಲಿ ಕತೆ. ಇಲ್ಲಿ ಸ್ಪ್ಲಿಟ್ ಪರ್ಸ್ನಾಲಿಟಿ ಅದು ತೋರಿಸೋದು. ಒಂದು ಅವರಲ್ಲಿರೋ ಜಯನ ಗುಣಗಳು, ಜಯ ವಿಜಯರ ಗುಣಗಳು, ಅದು ಅವರಿಗೆ ದೇವರೇ ನಮ್ಮನ್ನು ಕಾಪಾಡ್ತಾನೆ, ಹೇಗೆ ಹುಟ್ಟರು ದೇವರೇ ನಮ್ಮನ್ನು ಕಾಪಾಡ್ತಾನೆ ಅಂತ ಹೇಳೋದು. ಇನ್ನೊಂದು ಅವರಲ್ಲಿರೋ ಆ ದೈತ್ಯ ಶಕ್ತಿ, ಅದು ಮೇಲ್ ಬಂದು ನಾನು ಆ ಹರಿಯನ್ನು ಕೊಲ್ತೀನಿ ಅಂತ ಹೇಳೋದು. ಮನೆಗೆ ಬರ್ತಾರೆ ಹಿರಣ್ಯ ಕಶ್ಯಪು, ಮನೆಗೆ ಬಂದ್ಬಿಟ್ಟು ನಾನಿವಾಗ ಹೋಗಿ ಆ ಹರಿಯನ್ನು ಸೋಲ್ಸೋಕ್ಕೆ ಏನು ತಪಸ್ಸನ್ನು ಆಚರಿಸ್ಬೇಕೋ ಆ ತಪಸ್ಸನ್ನು ಆಚರಿಸ್ಬೇಕು ಅಂತ ನಿಶ್ಚಯ ಮಾಡ್ಕೋತಾರಂತೆ. ಹಿರಣ್ಯ ಕಶ್ಯಪಿನ ಹೆಂಡತಿ ಕಯಾದು, ಅವರ ಹೆಸರು ಕಯಾದು ಅಂತ. ಕಯಾದು ಆ ಸಮಯಕ್ಕೆ ಗರ್ಭವತಿ ಆಗಿರ್ತಾಳಂತೆ. ಗರ್ಭವತಿ ಆಗಿರೋದ್ರಿಂದ ಹಿರಣ್ಯ ಕಶ್ಯಪು ಹೇಳ್ತಾನಂತೆ, ನೀನು ಚೆನ್ನಾಗಿರು, ನೀನು ಆರಾಮಾಗಿರು, ನೀನಿಲ್ಲಿ ನಿನ್ನ ಏನು ವ್ಯವಸ್ಥೆ ಬೇಕು ಅದೆಲ್ಲ ನೀನು ನೋಡ್ಕೊ, ನಾನು ತಪಸ್ ಮಾಡಿ ಬರ್ತೀನಿ ಅಂತ. ಇದೇ ಸಮಯಕ್ಕೆ ನಾರದರಲ್ಲಿ ಬರ್ತಾರಂತೆ. ನಾರದರು ಬಂದಾಗ ಹೇಳ್ತಾರಂತೆ, ಹಿರಣ್ಯಕಶಿಪು ನೀನು ತಪಸ್ಸಿಗೆ ಹೋಗ್ತಾ ಇದೆಯಾ, ನಿನ್ನ ಹೆಂಡತಿಯನ್ನು ನಾನು ನೋಡ್ಕೋತೀನಿ, ನೀನು ಹೋಗ್ಬಾ ಅಂತ. ಹಿರಣ್ಯಕಶಿಪು ಸರಿ, ನಾರದ ಮುನಿಗಳು ಬಂದಿದ್ದಾರೆ ಸರಿ ಅಂತ ಹೇಳಿ ಕಳಿಸ್ಕೊಡ್ತಾರಂತೆ. ಕಯಾದು ನಾರದ ಮುನಿಗಳ ಜೊತೆ ಹೋಗ್ತಾರೆ, ಅವ್ರ ಆಶ್ರಮಕ್ಕೆ ಹೋಗ್ತಾರೆ. ಅವ್ರದ್ದು ಒಂದು ಆಶ್ರಮ ಅಂತಿರಲ್ಲ, ಒಂದು ಸತ್ಸಂಗದ ಆಶ್ರಮದ ಕತೆಗೆ ಕರ್ಕೊಂಡು ಹೋಗ್ತಾರೆ. ಆಶ್ರಮದಲ್ಲಿ ಬಿಟ್ಟು ಹೋಗು ಅಂತ. ಸರಿ, ಅಲ್ಲಿ ಹೋಗಿರ್ತಾರೆ. ಇವಾಗ ಹಿರಣ್ಯಕಶಿಪು ತಪಸ್ ಮಾಡೋದಕ್ಕೆ ಹೋಗ್ತಾರೆ. ಇಲ್ಲಿ ನಮಗೆ ಹೇಳೋದೇನೆಂದರೆ, ಹಿರಣ್ಯಕಶಿಪು ಎಷ್ಟು ಡೆಡಿಕೇಟೆಡ್ ಆಗಿ ತಪಸ್ಸು ಮಾಡ್ತಾರೆ ಅಂದರೆ, ಗಾಳಿ ನೀರು ಏನು ಲೆಕ್ಕ ಮಾಡದೆ, ಮಳೆ ಏನು ಲೆಕ್ಕ ಮಾಡದೆ, ಅನ್ನ ಆಹಾರ ಏನು ತಿಂದೆ ಆ ಬ್ರಹ್ಮದೇವರಿಗೆ ಕೂತ್ಕೊಂಡು ತಪಸ್ಸು ಫಸ್ಟು ಬ್ರಹ್ಮದೇವರಿಗೆ ತಪಸ್ಸು ಮಾಡೋದು. ಬೇರೆ ಬೇರೆ ಭಂಗಿಯಲ್ಲಿ ನೀವು ನೋಡಿರ್ಬೋದು, ಒಂದೇ ಕಾಲಲ್ಲಿ ನಿಂತ್ಕೊಂಡು ತಪಸ್ಸು ಮಾಡೋದು, ಆ ಥರ ಎಲ್ಲ ತಪಸ್ಸು ಮಾಡ್ತಾರೆ. ಯಾವ ಮಟ್ಟಿಗೆ ಅವ್ರು ತಪಸ್ಸಲ್ಲಿ ನಿಂತರು ಅಂದರೆ, ಅನ್ನ ಆಹಾರ ಎಲ್ಲ ಬಿಟ್ಬಿಟ್ಟಿದ್ರಂತೆ. ಗಾಳಿ ಸೇವನೆ ಮಾಡ್ತಾ ಇದ್ದಿದ್ದು, ಆ ಗಾಳಿ ಕೂಡ ಆಮೇಲೆ ಸೇವನೆ ಮಾಡೋದನ್ನು ಬಿಟ್ಬಿಟ್ರು. ಅವ್ರ ಮೈ ಮೇಲೇ ಹುತ್ತ ಬೆಳ್ಕೊಳ್ಳೋಕೆ ಶುರು ಆಯ್ತಂತೆ. ಆ ಮಟ್ಟಕ್ಕೆ ಅವರಲ್ಲಿರೋ ಆ ಮಾಂಸ ಖಂಡಗಳೆಲ್ಲ ಹೊಟ್ಟೋಗಿತ್ತಂತೆ. ಆ ಮಾಂಸ ಖಂಡಗಳೆಲ್ಲ ಇರುವೆಗಳು ತಿನ್ಕೊಂಡು ಅದ್ರ ಮೇಲೇ ಹುತ್ತ ಕಟ್ಟಿದ್ದು, ಇರುವೆನೇ ಹುತ್ತ ಕಟ್ಟೋದು. ಆ ಹುತ್ತ ಕಟ್ಟಿ ಹಾಗೆ ನಿಂತಿದ್ರಂತೆ. ಅವ್ರ ಕೂದಲು ಎಲ್ಲ ಜಟೆ ಆಗೋಗಿತ್ತಂತೆ. ಜಟೆ ಅಂದರೆ ಎಲ್ಲ ಸುಕ್ಕಾಗಿ ಜಟೆ ಆಗೋಗಿತ್ತಂತೆ. ಅವ್ರಿಗೆ ಎಷ್ಟು ತೇಜಸ್ ಬಂದಿತ್ತು ಅಂದರೆ, ಮತ್ತೊಂದು ಸೂರ್ಯನಷ್ಟು ತೇಜಸ್ ಬಂದಿತ್ತಂತೆ. ಅದಕ್ಕೆ ಎಲ್ಲರೂ ಹೇಳೋದು, ನಮಗೆ ಯೌವನ, ನಮ್ಮ ಮೈಯಲ್ಲಿ ನಾವು ಚೆನ್ನಾಗಿ ಕಾಣಬೇಕು, ನಮ್ಮ ಕಾಂತಿಯುಕ್ತವಾಗಿ ಕಾಣಬೇಕಂದ್ರೆ ಯಾವ ಬ್ಯೂಟಿ ಪಾರ್ಲರ್ಗೆ ಹೋದ್ರೂ ಏನೂ ಹೆಲ್ಪ್ ಆಗಲ್ಲ. ಪರಮಾತ್ಮನ ಧ್ಯಾನ ಜಪ ಮಾಡಿದ್ರೆ ಸಾಕು, ಅದ್ರಲ್ಲಿ ಬರೋ ಅಂಥ ಗ್ಲೋ ನಿಮ್ಗೆ ಯಾವ ಫೇರ್ ಆ್ಯಂಡ್ ಲವ್ಲಿಲೂ ಬರಲ್ಲ. ನೀವು ಏನು ಫೇರ್ ಆ್ಯಂಡ್ ಲವ್ಲಿ ಆದರೂ ಹಾಕ್ಕೊಳ್ಳಿ, ಇಲ್ಲ ಯಾವುದೇ ಲ್ಯಾಕ್ಮಿ ಪ್ರಾಡಕ್ಟ್ಸ್ ಹಾಕ್ಕೊಳ್ಳಿ, ಅದ್ರಲ್ಲಿ ಬರೋದಿಲ್ಲ. ಬಟ್
ಈ ಭಗವಂತನ ನಾಮಸ್ಮರಣೆ, ಅವನ ಧ್ಯಾನ, ಅವನ ಜಪ ಮಾಡಿದ್ರೆ ಬರೋ ಅಂಥ ತೇಜಸ್ಸು ಬೇರೆ ಯಾವುದ್ರಲ್ಲೂ ಬರಲ್ಲ ಅಂತ ಹೇಳ್ತಾರೆ. ಅಲ್ಲೇನು ಇದು ಬರ್ದಿಲ್ಲ, ನಾನು ನಿಮ್ಗೆ ಹೇಳ್ತಾ ಇರೋದು ಅದರಲ್ಲಿ ಬರೋ ಅಂಥ ತೇಜಸ್ಸು ಹಾಗೆ ಅಂತ. ಅವನು ಜಪ ಮಾಡಿ ಸೂರ್ಯನ ತೇಜಸ್ಸು, ಆ ಜಪದ ಸೂರ್ಯನ ತೇಜಸ್ಸು, ಸೂರ್ಯ ಅಂದಿದ ತಕ್ಷಣ ತಾಪ ಜಾಸ್ತಿ. ಆ ಜಪದ ತಾಪ ದೇವತೆಗಳಿಗೆಲ್ಲ ಕಾಡ್ಸಕ್ಕೆ ಶುರು ಆಯ್ತಂತೆ. ಆ ತಾಪ ಎಷ್ಟಿತ್ತು ಅಂದರೆ ದೇವತೆಗಳಿಗೆ ಮೇಲೆ ತುಂಬ ಅದು ತಡ್ಕೊಳಕ್ಕೆ ಆಗ್ತಾ ಇರಲಿಲ್ಲಂತೆ. ಅವರು ಬಂದು ಬ್ರಹ್ಮದೇವರ ಹತ್ರ ಬಂದು, ನಮಗೆ ಈ ತಾಪ ತಡ್ಕೊಳಕ್ಕೆ ಆಗ್ತಾ ಇಲ್ಲ, ದಯವಿಟ್ಟು ಹೋಗಿ ನಿನ್ನ ಭಕ್ತನಿಗೆ ಏನು ಬೇಕೋ ಆ ವರ ಕೊಟ್ಬಿಡು ಅಂತ ಹೇಳ್ತಾರಂತೆ. ಬ್ರಹ್ಮದೇವರು ನಗ್ತಾರಂತೆ, ಸರಿ ಹೋಗ್ತೀನಿ, ನಿಮ್ಗೆ ಇಷ್ಟು ತಾಪ ಆಗ್ತಿದ್ಯಾ, ನೀವು ಅದು ತಡ್ಕೊಳಕ್ಕಾಗ್ತಿಲ್ವಾ ಅಂತ ಹೇಳಿ ಬ್ರಹ್ಮದೇವರು ಕೆಳಗೆ ಹಿರಣ್ಯ ಕಶ್ಯಪು ಹತ್ರ ಬರ್ತಾರೆ. ಹಿರಣ್ಯ ಕಶ್ಯಪುಗೆ ಬಂದು ಎಬ್ಸಿದ್ರೆ, ಮಾತಲ್ಲಿ ಕರೆದ್ರೆ ಕೇಳೋದಿಲ್ಲ. ಆಮೇಲೆ ಅವರ ಕಮಂಡಲ ನೀರಿನಿಂದ ಹಿರಣ್ಯ ಕಶ್ಯಪು ಇದ್ರ ಮೇಲೆ ಹುತ್ತದ ಮೇಲೆ ಹಾಕಿ, ಆ ಹಿರಣ್ಯ ಕಶ್ಯಪು ಮೇಲೆ ಹಾಕಿದ ತಕ್ಷಣ ಅವನು ಏನು ಸ್ವರ್ಗೋಗಿದ್ದ ಗಟ್ಟಿ ಪುಷ್ಟಿ ಮಾಂಸ ಖಂಡಗಳೆಲ್ಲ ಮತ್ತೆ ಕಾಣಿಸ್ಕೊಂಡು ಒಳ್ಳೆ ಆಕಾರದಲ್ಲಿ ನಿಂತಿದ್ದಂತೆ. ಆಗ ಬ್ರಹ್ಮದೇವರನ್ನು ನಮಸ್ಕಾರ ಮಾಡಿ, ಬ್ರಹ್ಮದೇವರೇ ನೀನು ಬಂದಿರೋದು ನಂಗೆ ತುಂಬ ಖುಷಿ ಆಯಿತು ಅಂತ ಹೇಳಿ ಬ್ರಹ್ಮದೇವರು ಕೇಳ್ತಾರಂತೆ, ನಿನ್ನ ಈ ಕಠೋರ ತಪಸ್ಸು ಬೇರೆ ಯಾರೂ ಮಾಡಿರಲಿಲ್ಲ, ಇಷ್ಟು ಕಠೋರವಾಗಿ ತಪಸ್ಸು ಮಾಡಿದೀಯಾ, ಏನು ನಿನಗೆ ಬೇಕು, ನಿನ್ನ ಇಚ್ಛೆ ಏನು, ನಿನಗೆ ಏನು ವರ ಬೇಕು ಕೇಳ್ಕೊ ಅಂತ. ಹಿರಣ್ಯಕಶಿಪ ಹೇಳ್ತಾರಂತೆ, ನನಗಿನ್ನೇನು ವರ ಬೇಕಿಲ್ಲ, ಒಂದೇ ವರ ಬೇಕಿರೋದು ಏನಂದರೆ ನಾನು ಚಿರಂಜೀವಿ ಆಗಬೇಕು, ನನಗೆ ಸಾವು ಬರಬಾರ್ದು ಅಂತ. ಅದಕ್ಕೆ ಬ್ರಹ್ಮದೇವರು ಹೇಳ್ತಾರಂತೆ, ಹಿರಣ್ಯಕಶಿಪು ಏನು ಬೇಕಿದ್ರೂ ಕೇಳು, ಇದಂತೂ ನನಗೆ ವರ ಕರುಣಿಸೋಕ್ಕಾಗಲ್ಲ, ಯಾಕಂದರೆ ನಾನು ಸಾಯಲೇಬೇಕು ಒಂದು ದಿವಸ, ಬ್ರಹ್ಮದೇವರು ಸಾಯ್ಬೇಕಂತೆ, ಆದರೆ ಚಿರಂಜೀವಿತ್ವ ನನಗೂ ಇಲ್ಲ, ಆದ್ದರಿಂದ ನಾನು ಇದನ್ನು ಹೇಳೋಕ್ಕಾಗಲ್ಲ, ಇದನ್ನು ನಿಂಗೆ ಕೊಡೋಕ್ಕಾಗಲ್ಲ, ಬೇರೆದೇನಾದರೂ ಬೇಕಿದ್ರೆ ಕೇಳು ಅಂತ. ಈಗ ಹಿರಣ್ಯಕಶಿಪು ಅತಿಯಾಗಿ ಯೋಚನೆ ಮಾಡಿ ಹೇಳೋಂಥ ಕೇಳೋ ವರ ಬ್ರಹ್ಮದೇವರಿಗೆ ವಿಸ್ಮಯ ಆಗುತ್ತಂತೆ. ಆ ಥರ ನರ ಜಂತು ಆಗಲಿ, ಯಾವ ಜಂತು ಪ್ರಾಣಿ ಆಗಲಿ, ಯಾವ ಹುಟ್ಟಿರೋ ವಸ್ತು ಆಗಲಿ, ಅದು ನನ್ನನ್ನು ಕೊಲ್ಲಬಾರ್ದು. ದಿವಸ ಆಗಲಿ ರಾತ್ರಿ ಆಗಲಿ ಆ ಸಮಯದಲ್ಲೂ ನಾನು ಸಾಯಬಾರ್ದು. ಮನೆ ಒಳಗಾಗಲಿ ಮನೆ ಹೊರಗಾಗಲಿ ಅಂಥ ಜಾಗದಲ್ಲಿ ನಾನು ಸಾಯಬಾರ್ದು. ಮತ್ತು ಯಾವ ವಸ್ತು ಚೇತನ ಅಚೇತನ ಅಂತ ಹೇಳ್ತಾರೆ. ಚೇತನ ಇರೋವಂಥ ವಸ್ತು ಅಂದರೆ ಯಾವ ವಸ್ತು, ಇವಾಗ ಗಿಡ ಮರ ಏನೇ ಆಗಲಿ ಅದಕ್ಕೆಲ್ಲ ಚೇತನ ಇದೆ, ಅಂದರೆ ಅದು ಜೀವಂತವಾಗಿದೆ. ಗಿಡಗಳೆಲ್ಲ ಜೀವಂತವಾಗಿದೆ, ಪ್ರಾಣಿಗಳು ಜೀವಂತವಾಗಿದೆ. ಅಚೇತನ ಅಂದರೆ ಇಲ್ಲಿರೋ ಟೇಬಲು, ಈ ಏನಾದರೂ ವಸ್ತುಗಳಿದೆಯಲ್ಲ ಅದೆಲ್ಲ ಅಚೇತನ ಅಂತ. ಯಾವುದೇ ಅಚೇತನ ವಸ್ತುವಿಂದಾಗಲಿ ಯಾವುದೇ ಚೇತನ ಇರುವಂಥ ವಸ್ತುವಿಂದಾಗಲಿ ನನ್ನ ಸಂಹಾರ ಆಗಕೂಡದು ಅಂತ ಬೇಡ್ಕೋತಾನಂತೆ. ಬ್ರಹ್ಮದೇವರು ಹೇಳ್ತಾರಂತೆ, ಈ ಥರ ವರ ಯಾರೂ ನನ್ನಲ್ಲಿ ಪಡೆದಿಲ್ಲ, ಸರಿ ತಥಾಸ್ತು, ನೀನು ಕೇಳುವಂಥ ವರ ನಾನು ನಿನಗೆ ಕೊಡ್ತೀನಿ ಅಂತ ಹೇಳಿ ತಥಾಸ್ತು ಅಂತ ಹೇಳ್ತಾರೆ. ಈ ಕಡೆ ಇದು ಹಿರಣ್ಯಕಶಿಪುವಿನ ಕತೆ. ಅಲ್ಲಿ ಕಯಾದು ಏನಾಗಿದೆ ಅಂದರೆ, ಕಯಾದು ಗರ್ಭವತಿ. ಅದಕ್ಕೆ ಕೆಲವ್ರು ಹೇಳ್ತಾರಲ್ಲ, ದೊಡ್ಡವರೆಲ್ಲ ಮನೇಲಿ ಹಿರಿಯರು ಹೇಳ್ತಾರೆ, ಗರ್ಭವತಿರಿದ್ದರೆ ಅವರಿಗೆ ಒಳ್ಳೆ ಮಾತು ಹಾಡಬೇಕು, ದೇವರ ಕತೆಗಳು ಕೇಳಿಸ್ಬೇಕು, ದೇವರ ಬಗ್ಗೆ ಹೇಳಬೇಕು. ಯಾಕಂದರೆ ಅದು ಬರೀ ಅವ್ರು ಕೇಳಿಸ್ಕೊಳ್ಳೋದಲ್ಲ, ಹೊಟ್ಟೆಲಿರೋ ಮಗು ಕೂಡ ಅದನ್ನೇ ಕೇಳಿಸ್ಕೊಳ್ಳುತ್ತಂತೆ. ಅಲ್ಲಿಂದ ಅದಕ್ಕೆ ವಿದ್ಯಾರ್ಜನೆ ಆಗ್ತಾ ಇರತ್ತೆ ಅಂತ ಹೇಳಿ ಹೇಳೋದೇನೆಂದರೆ, ಒಳ್ಳೆ ಕತೆಗಳನ್ನು ಹೇಳಬೇಕು, ಒಳ್ಳೆ ಮಾತನ್ನು ಆಡಬೇಕು ಅಂತ. ನಾರದ ಮುನಿಗಳು ಹರಿಯ ಗುಣಗಾನ ಹಾಡ್ತಾ ಇದ್ರಲ್ಲ, ಆ ಹರಿಯ ಕತೆಗಳನ್ನೆಲ್ಲ ಹೇಳ್ತಾ ಇದ್ರಂತೆ. ಕಯಾದು ಅದನ್ನೆಲ್ಲ ಕೇಳಿಸ್ಕೊಳ್ಳೋ ಹೊತ್ತಿಗೆ ಮಲ್ಕೊಂಡ್ಬಿಡೋದು, ಅವ್ಳಿಗೆ ನಿದ್ದೆ ಬಂದುಬಿಡ್ತಾ ಇತ್ತು. ಗರ್ಭವತಿ, ಅವಳಿಗೆ ನಿದ್ದೆ ಬಂದುಬಿಡೋದು. ಆದರೆ ಆ ಹೊಟ್ಟೆಲಿದ್ದಿದ್ದ ಮಗು ಕೇಳಿಸ್ಕೊತಾ ಇತ್ತಂತೆ. ಆ ಹೊಟ್ಟೆಲಿದ್ದಿದ್ದ ಮಗು ಇನ್ಯಾರೂ ಅಲ್ಲ, ಪ್ರಹ್ಲಾದ. ಅವನು ಇದನ್ನೆಲ್ಲ ಹೊಟ್ಟೆಲಿದ್ದಾಗಲೇ ಕೇಳಿಸ್ಕೊಂಡು ಬಂದಿರೋವನು. ಹರಿಯ ಗುಣಗಾನ, ಹರಿಯನ್ನು ಹೊಗಳೋದು ಎಲ್ಲ ಅಲ್ಲೇ ಕೇಳಿಸ್ಕೊಂಡಿದ್ದ. ಹರಿಯ ಎಲ್ಲ ಕಥೆಯನ್ನು ಅವನು ಅಲ್ಲಿ ಹೊಟ್ಟೆಲಿ ಕೇಳಿಸ್ಕೊಂಡು ಬಂದ. ಮಗು ಹುಟ್ಟಿತು. ಕಯಾದು ಅಲ್ಲಿಂದ ವಾಪಸ್ ಬಂದು ಮಗು ಹುಟ್ಟಿತು. ಹಿರಣ್ಯಕಶಿಪಿಗೆ ಅದೇ ಖುಷಿ ಆಯಿತು. ಆ ಮಗುವಿಗೆ ಪ್ರಹ್ಲಾದ ಅಂತ ಹೆಸರಿಟ್ಟು ತುಂಬ ಪ್ರೀತಿ ಅಂತೆ ಹಿರಣ್ಯಕಶಿಪಕ್ಕೆ. ಆ ಮಗು ನೋಡಿದ್ರೆ ತುಂಬ ಪ್ರೀತಿ, ತುಂಬ ಆಸೆ ಪಟ್ಟು. ಅದಕ್ಕೆ 5 ವರ್ಷ ಆದಾಗ
ಏನು ಜಾತಸ್ಮರಣ ಏನು ಇದೆಲ್ಲ ಮಾಡಬೇಕು, ಉಪನಯನ ಎಲ್ಲ ಮಾಡಿ ಅವನಿಗೆ ವಿದ್ಯಾ ಕಲಿಸ್ಬೇಕು ಅಂತ ಹೇಳಿಬಿಟ್ಟು ಶುಕ್ರಾಚಾರ್ಯರ ಆಶ್ರಮಕ್ಕೆ ಕಳಿಸಿದ್ರಂತೆ. ಶುಕ್ರಾಚಾರ್ಯರು ಆ ಸಮಯದಲ್ಲಿ ಇರಲಿಲ್ಲ ಅಂತೆ. ಅವ್ರ ಮಕ್ಕಳಾದ ಚಂದ ಮತ್ತು ಮಾರುಕ ಅವ್ರ ಹತ್ರ ಕಳಿಸಿದ್ರು, ಚಂಡಮಾರುಕರ ಹತ್ರ ಕಳಿಸಿದ್ರು. ಅವರು ಈ ಹಿರಣ್ಯ ಕಶ್ಯಪನ ಮಗ ಪ್ರಹ್ಲಾದನ್ಗೆ ವಿದ್ಯಾ ಕಲಿಸ್ಬೇಕು ಅಂದಾಗ ಹಿರಣ್ಯಕಶಿಪು ಆರ್ಡರ್ ಮಾಡೋದೇನು, ಇವ್ರಿಗೆ ಧರ್ಮದ ಬಗ್ಗೆ, ಧರ್ಮ ಅಂದರೆ ಏನು, ಯಾವಾಗಲೂ ಹಣ ಸಂಪಾದನೆ ಹೇಗೆ ನಾವೆಲ್ಲ ನಡಿಬೇಕು, ಅಸುರರ ಥರ ಇರಬೇಕು, ದೇವತೆಗಳನ್ನು ನಾವು ನೋಡಬಾರ್ದು, ದೇವತೆಗಳನ್ನು ನಾವು ಸಂಹಾರ ಮಾಡಬೇಕು ಅನ್ನೋದನ್ನ ನೀನು ಹೇಳ್ಕೊಡ್ಬೇಕು ಇವ್ರಿಗೆ. ಮತ್ತು ಅರ್ಥ ಎಷ್ಟು ಹಣ ಗಳಿಸೋದ್ರ ಬಗ್ಗೆ ಹೇಳ್ಕೊಡು. ಮತ್ತು ಕಾಮದಲ್ಲೂ ನಾವು ಅಸುರ ಜಾತಿಯನ್ನು ಬಿಡಬಾರ್ದು, ಮತ್ತು ನಮಗೆ ಸದೈವ ದೇವತೆಗಳನ್ನು ಕೊಲ್ಲೋದು, ದೇವತೆಗಳ ಮೇಲೆ ನಾವು ಜಯ ಸಾಧಿಸ್ಬೇಕು ಅನ್ನೋದನ್ನ ಮಾತ್ರ ನೀನು ಹೇಳ್ಕೊಡು ಅಂತ ಹೇಳ್ತಾರಂತೆ. ಅಪ್ಪಿ ತಪ್ಪಿ ಕೂಡ ಭಗವಂತನ ಬಗ್ಗೆ ಎಲ್ಲೂ ನೀನು ಹೇಳಬೇಡ ಅವನಿಗೆ. ನಿನ್ನ ಸಿಲೆಬಸ್ಸಲ್ಲಿ ಇದಿರಲೇಬಾರ್ದು. ದೇವರು ಹರಿಯ ನಾಮ ಮೋಕ್ಷ ಅಂತೆಲ್ಲ ಹೇಳ್ತಾರಲ್ಲ, ಅದ್ರ ಬಗ್ಗೆ ನೀನು ಹೇಳಲೇಬಾರ್ದು ಅಂತ. ಚತುರ್ವೇದ ಪುರುಷಾರ್ಥದ ಬಗ್ಗೆ ಅವ್ರು ಹೇಳ್ತಾ ಇರೋದು. ಧರ್ಮ, ಅರ್ಥ, ಕಾಮ, ಮೋಕ್ಷ. ಮೋಕ್ಷಕ್ಕೆ ಭಗವಂತನ ಹತ್ರ ಹೋಗ್ಬೇಕು, ಅದ್ರ ಬಗ್ಗೆ ನೀನು ಹೇಳಬೇಡ. ನಮ್ಮ ಈಗಿರೋ ಟೆಕ್ಸ್ಟ್ ಬುಕ್ಕಲ್ಲೂ ರಾಮಕೃಷ್ಣ ಬಗ್ಗೆ ಎಲ್ಲೂ ಇಲ್ಲ. ಯಾಕೆ? ಮೋಕ್ಷದ ಬಗ್ಗೆ ಯಾರಿಗೂ ಹೇಳ್ಕೊಡ್ಬಾರ್ದು ಅಂತ. ಈಗಲೂ ಹಾಗೆ, ಆಗಲೂ ಹಾಗೆ. ಆಗಿನ ಸಿಲೆಬಸ್ಸು ಹಾಗೆ ಇತ್ತು, ಈಗಿನ ಸಿಲೆಬಸ್ಸು ಹೀಗೆ ಇರೋದು. ಈಗ ನೋಡಿದ್ರೆ ನೀವು ಹಾಗೆ ಇರೋದಲ್ಲ ನಮ್ಮ ಸಿಲೆಬಸ್. ಎಲ್ಲೂ ನಮ್ಮ ವೇದದ ಸಾರಾಂಶ ಎಲ್ಲೂ ಬರಲ್ಲ. ಅದೇ ನಮ್ಮಲ್ಲಿರುವಂಥ ಅತಿಯಾದ ಹೆಚ್ಚಿನ ನಾನು ಹೇಳೋದು ಏನಂದರೆ ಇಟ್ಸ್ ಬಿಗ್ಗೆಸ್ಟ್ ವೆಲ್ತ್ ಆಫ್ ಅವರ್ ಇಂಡಿಯನ್ ಕಲ್ಚರ್. ಅದನ್ನು ನಾವು ಅಲ್ಲಿ ಎಲ್ಲೂ ಹೇಳ್ಕೊಡಲ್ಲ. ಹಿರಣ್ಯಕಶಿಪು ಹೇಳಿದ್ರು ಸರಿ ಅಂತ ಇವರು ಚಂಡಮಾರುಕ ಕರ್ಕೊಂಡು ಹೋದರು. ಅವ್ರಿಗೆ ಅಲ್ಲಿ ಕರ್ಕೊಂಡೋಗಿ ವಿದ್ಯೆ ಹೇಳ್ಕೊಳಕ್ಕೆ ಶುರು ಮಾಡಿದ್ರು. ಎಲ್ಲ ಹೇಳ್ತಾ ಇದ್ರಂತೆ, ನೀವೆಲ್ಲ ಭಗವಂತನ ನೆನೆಸ್ಕೋಬಾರ್ದು, ಅದನ್ನೆಲ್ಲ ಹೇಳಿ ಬರೀ ಬೇರೆ ವಿದ್ಯೆ, ಧರ್ಮ, ಅರ್ಥ, ಕಾಮ ಎಲ್ಲ ಧನುರ್ವಿದ್ಯೆ ಅದು ಇದೆಲ್ಲ ಹೇಳ್ಕೊಡೋಕೆ ಶುರು ಮಾಡಿದ್ರು. ಇದೆಲ್ಲ ಹೇಳ್ಕೊಡ್ತಾ ಇದ್ರು. ಈ ಪ್ರಹ್ಲಾದ ಏನು ಮಾಡೋನು, ಅವನದೇ ಒಂದು ಗುಂಪು ಕೊಟ್ಕೊಳ್ಳೋದು. ಅಲ್ಲಿ ಇದ್ದಿದ್ದು ಬೇರೆ ಸ್ಟೂಡೆಂಟ್ಸ್ ಬೆಳಗ್ಗೆನೇ ಎದ್ಬಿಟ್ಟು ಅವನೇ ಒಂದು ಕ್ಲಾಸ್ ಮಾಡೋದಂತೆ. ಅದು ಏನು, ಹರಿನಾಮ ಸ್ಮರಣೆ, ಹರಿಯ ಭಕ್ತಿ. ಈ ಚಂಡಮಾರುಕರಿಗೆ ಏನೋ ಒಂದು ಸರ್ಪ್ರೈಸ್, ಎಲ್ಲಿಂದ ಇದು ಹರಿನಾಮ ಸ್ಮರಣೆ ಕೇಳಿಸ್ತಾ ಇದೆ ನನಗೆ, ನಾವು ಯಾರಿಗೂ ಹೇಳ್ಕೊಟ್ಟಿಲ್ಲ, ಎಲ್ಲಿಂದ ಬರ್ತಾ ಇದೆ. ಅವನೇ ಒಂದು ಗುಂಪು ಕೊಟ್ಕೊಂಡು ಅವನೇ ಒಂದು ಕ್ಲಾಸ್ ಮಾಡೋನಂತೆ. ಬಂದ್ಬಿಟ್ಟು ಬೈಯೋದು, ಏನಿದು ನೀವೆಲ್ಲ ಏನು ಮಾಡ್ತಾ ಇದ್ದೀರಾ ಅಂತ ಹೇಳಿ ಬೈದು ಅವ್ರ ಮಕ್ಕಳಿಗೆಲ್ಲ ವಾಪಸ್ ಕಳಿಸಿ ಹಿರಣ್ಯ ಕಶಿಪಿನ ಮಗ ಪ್ರಹ್ಲಾದನ್ಗೆ ಇದನ್ನೆಲ್ಲ ನೀನು ಹಾಡಬಾರ್ದು, ಇದನ್ನೆಲ್ಲ ನೀನು ಹೇಳ್ಕೊಡ್ಬಾರ್ದು ಅಂತ ಹೇಳೋದು. ಹಿರಣ್ಯ ಕಶಿಪು ಸ್ವಲ್ಪ ದಿವಸ ಆದಮೇಲೆ ಕರೆಸಿದ್ನಂತೆ ಮಗನನ್ನು. ತುಂಬ ದಿವಸ ಆಗಿತ್ತು ಮಗನ ನೋಡಿ ಅಂತ ಹೇಳಿ ಮಗನನ್ನು ಕರೆಸಿದ್ನಂತೆ. ಕರೆಸ್ಬಿಟ್ಟು ಮಗನ ಕರ್ಕೊಂಬಂದು ತೊಡೆ ಮೇಲೆ ಕೂರಿಸ್ಕೊಂಡು ಅವನ ನೆತ್ತಿನ ಸೌರಿ ಮಾತಾಡ್ತಾರೆ. ಯಾಕೆ ಇದು ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, ಭಾಗವತದಲ್ಲಿ ಚಿಕ್ಕ ಮಕ್ಕಳಿಗೆ ನಾವು ನೆತ್ತಿ ನೋಡ್ತೀವಿ, ಹಿಂಗೆ ಮೂಸ್ತೀವಿ. ಯಾಕೆ ಅಂದರೆ ದೊಡ್ಡವರು ಚಿಕ್ಕ ಮಕ್ಕಳನ್ನ ನೆತ್ತಿಯನ್ನು ಮೂಸಿದ್ರೆ ಅವ್ರಿಗೆ ಆಯುಸ್ ಜಾಸ್ತಿ ಅಂತೆ. ಅದಕ್ಕೆ ತುಂಬ ಜನ ನೋಡಿರ್ಬೋದು ನೀವು, ಚಿಕ್ಕ ಮಗು ಬಂದಾಗ ಹಿಂಗೆ ನೆತ್ತಿ ನೋಡಿ ಹಿಂಗೆ ಮೂಸ್ತಾರೆ. ಹಿಂಗೆ ನೆತ್ತಿ, ಚಿಕ್ಕ ಮಗು ಹುಟ್ಟಿರೋ ಮಗುನೆಲ್ಲ ಹಿಂಗೆ ನೆತ್ತಿ ನೋಡ್ತಾರೆ. ಯಾಕಂದರೆ ಹಳೆ ಕಾಲದಲ್ಲಿ ಅದು ತುಂಬ ಮಾಡ್ತಾಯಿದ್ರು ಅಂತ ಹೇಳ್ತಾರೆ. ಹಂಗೆ ಮಾಡಿದ್ರೆ ಏನಂದರೆ ಆ ಮಕ್ಕಳಿಗೆ ಆಯುಸ್ ಜಾಸ್ತಿ ಅಂತೆ. ಅವನು ಹಂಗೆ ಮಾಡಿ ಕೂರಿಸ್ಕೊಂಡು ಏನೇನು ಕಲ್ತಿದ್ಯಾ ಹೇಳು ಅಂತ ಕೇಳಿದ್ನಂತೆ. ಆವಾಗ ಇವನು ಶುರು ಮಾಡಿದ್ನಂತೆ, ಅಪ್ಪ ಏನು ಕಲಿತ್ರೆ ಏನಪ್ಪ, ನಮ್ಮ ಹರಿಯ ನಾಮಸ್ಮರಣೆ ಮಾಡಬೇಕು, ಆವಾಗಲೇ ನಮಗೆಲ್ಲ ಒಳ್ಳೆಯದು, ನಮಗೆ ಒಳ್ಳೆಯ ದಾರಿಲಿ ಹೋಗೋಕ್ಕಾಗತ್ತೆ ಅಂತ. ಎಲ್ಲಿ ಸಿಟ್ಟು ಬಂತು ಹಿರಣ್ಯ ಕಶ್ಯಪಕ್ಕೆ. ಏನು ಮಾತಾಡ್ತಾ ಇದ್ದಾನೆ ಈ ನನ್ನ ಮಗ, ಚಂಡಮಾರುಕ ಕರೆಸಿ ಅಂತ ಹೇಳಿದ್ರಂತೆ. ಅವ್ರು ಬಂದ್ರಂತೆ. ಬಂದ್ಬಿಟ್ಟು ಏನು ಮಾತಾಡ್ತಾ ಇದ್ದಾನೆ ನನ್ನ ಮಗ, ಏನು ಹೇಳ್ಕೊಟ್ಟಿದ್ದೀರಾ ನೀವು ಅಂತ. ನಾವೆಲ್ಲ ನೀವು ಹೇಳಿದ ಥರನೇ ಪಾಠ ಮಾಡ್ತಾ ಇರೋದು, ಬೇರೆದೇನು ನಾವು ಪಾಠ ಮಾಡಿಲ್ಲ ನಿಮ್ಮ ಮಗನಿಗೆ ಅಂತ ಹೇಳಿದ್ರಂತೆ. ಮತ್ತು ಏನು ಇವನು ಹಿಂಗೆ ಹೇಳ್ತಾ ಇದ್ದಾನೆ, ದೇವರ ಬಗ್ಗೆ ಹೇಳ್ತಾ ಇದ್ದಾನೆ ಯಾಕೆ ಅಂತ. ಆವಾಗ ಇವರು ಹೇಳಿದ್ರಂತೆ, ಕ್ಷಮೆ ಇರಲಿ, ನಾವು ಆ ಥರ ಹೇಳ್ಕೊಟ್ಟಿಲ್ಲ. ಸರಿ, ನಿಮ್ಮದು ಏನೂ ತಪ್ಪಿರಲ್ಲ, ಯಾರೋ ದಾರಿಲಿ ಹೋಗಿರೋರು ಹೇಳಿರ್ಬೋದು, ಅದನ್ನು ಕೇಳಿಸ್ಕೊಂಡಿರ್ಬೋದು. ಈ ಸಲ ಹಂಗೆ ಮಾಡಬೇಡಿ, ಕರ್ಕೊಂಡೋಗಿ ಅವನಿಗೆ ನನ್ನ ಬಗ್ಗೆ, ಅಸುರರ ಜಾತಿಯ ಬಗ್ಗೆ, ಅದ್ರ ಬಗ್ಗೆನೇ ಪಾಠ ಮಾಡಿ, ಬೇರೆ ದೇವರ ಬಗ್ಗೆ ಏನೂ ಪಾಠ ಮಾಡಬೇಡಿ ಅಂತ ಹೇಳಿದ್ರು. ಕರ್ಕೊಂಡು ಹೋದರು. ಮತ್ತೆ ನೇಮನಿಷ್ಠೆಯಿಂದ ಎಲ್ಲ ಪಾಠ ಮಾಡೋಕ್ಕೆ ಶುರು ಮಾಡಿದ್ರು. ಹಿರಣ್ಯ ಕಶ್ಯಪಿನ ಏನು ಆಜ್ಞೆ ಇದೆ ಅದನ್ನು ಫಾಲೋ ಮಾಡಬೇಕು ಅಂತ ಇವರು ದೇವ್ರ ಬಗ್ಗೆ ಒಂದು ಮಾತನ್ನು ಆಡ್ತಾ ಇರಲಿಲ್ಲಂತೆ. ಆದರೆ ಪ್ರಹ್ಲಾದ ಹುಟ್ಟಿನಿಂದನೇ ದೇವ್ರ ಬಗ್ಗೆ ತಿಳ್ಕೊಂಬಂದಿದ್ದಾರೆ.
ಅದಕ್ಕೆ ಹೇಳೋದು ಹುಟ್ಟು ಗುಣ ಸುಟ್ಟು ಹೋಗಲ್ಲ ಅಂತ. ಯಾಕಂದರೆ ಅದು ಯಾವಾಗ ನಮಗೆ ಹುಟ್ಟಿನಿಂದ ಬಂದಿದೆ, ಅವನಿಗೆ ಆ ಹುಟ್ಟಿನಿಂದ ಬಂದಿರೋ ಬುದ್ಧಿ ಅದನ್ನು ಏನೇ ಮಾಡಿದ್ರು ಅದನ್ನು ತೆಗಿಯೋಕ್ಕಾಗಲಿಲ್ಲ. ಇದನ್ನು ಅವನ ಪಾಡಿಗೆ ಅವನು ಪೂಜೆ ಅವರೆಲ್ಲ ಆಟ ಆಡ್ತಾ ಇದ್ರು, ಅವ್ನು ಬೇರೆ ಕೆಲಸ, ಅವ್ನು ಬರೋ ದೇವರಿಂದ ಧ್ಯಾನ ಇದರಲ್ಲೇ ಇರ್ತಾ ಇದ್ನಂತೆ. ಇವರು ಚಂದಮಾರುಕ ಅದೆಲ್ಲ ಮಾಡಬಾರ್ದು, ಬಾ ನೀನು ಇಲ್ಲಿ ಬಾ, ನಾನು ನಿನಗೆ ಹೇಳ್ಕೊಡೋದನ್ನು ಕಲಿ ಅಂತ. ಅವ್ರಿಗೂ ಇವನು ಬುದ್ಧಿವಾದ ಹೇಳಕ್ಕೆ ಹೋಗ್ತಾ ಇದ್ನಂತೆ. ಮತ್ತೆ ಕರೆಸಿದ್ರು ಹಿರಣ್ಯಕಶಿಪು. ಇನ್ನು ಸ್ವಲ್ಪ ದಿವಸ ಆದಮೇಲೆ ಕರೆಸಿದ್ರು. ಏನು ಅಂದಾಗ ಆವಾಗ ಪ್ರಹ್ಲಾದ ಮಗು ಹೇಳ್ತಾನಂತೆ, ಅಪ್ಪ ನೀನು ಇಷ್ಟೆಲ್ಲ ಮಾಡಿದೀಯಾ, ನೀನು ಮೋಕ್ಷಕ್ಕೆ ಹೋಗಬೇಕು ಅಂದರೆ ನೀನು ದೇವ್ರ ಧ್ಯಾನ ಮಾಡಬೇಕು ಅಂತ ಮತ್ತೆ ಆ ಪಾಠ ಹೇಳಕ್ಕೆ ಶುರು ಮಾಡಿದಂತೆ. ಈವಾಗ ಎಲ್ಲಿಲ್ಲದ ಸಿಟ್ಟು ಹಿರಣ್ಯಕಶಿಪುಗೆ. ನನ್ನ ಶತ್ರುವಿನ ಬಗ್ಗೆ ಇವನು ಗುಣಗಾನ ಮಾಡ್ತಾ ಇದ್ದಾನೆ, ನನ್ನ ಶತ್ರುವಿನ ಗುಣಗಾನ ಮಾಡ್ತಾ ಇದ್ದಾನೆ. ಯಾಕೆ ಇದು, ಯಾಕೆ ಹಿಂಗಾಯ್ತು? ಚಂದಮಾರುಕರು ಕರೆಸಿದ್ರಂತೆ, ಏನಿದು? ಅವ್ರು ಹೇಳಿದ್ರಂತೆ, ನಿನ್ನ ಆಣೆಗೂ ನಾನು ಈ ಪಾಠ ಮಾಡಿಲ್ಲ, ನಾವು ಅವ್ರಿಗೆ ಯಾವತ್ತೂ ಅವನಿಗೆ ದೇವರ ಬಗ್ಗೆ ಹೇಳಿಲ್ಲ. ಆದರೆ ಅವನೇ ಗುಂಪು ಕಟ್ಕೊಂಡು ದೇವ್ರ ಬಗ್ಗೆ ಕತೆ ಎಲ್ಲ ನಮ್ಮ ಆಶ್ರಮದಲ್ಲಿ ಎಲ್ಲರಿಗೂ ಹೇಳ್ಕೊಡ್ತಾ ಇದ್ದ. ನಾವೇನು ಮಾಡೋದು, ನಾವು ಯಾವತ್ತೂ ಇದು ಔಟ್ ಆಫ್ ಸಿಲೆಬಸ್, ನಾವು ಈ ಸಿಲೆಬಸ್ಸಲ್ಲೇ ಇನ್ಕ್ಲೂಡ್ ಮಾಡಿಲ್ಲ. ನೀನು ಹೇಳಿದ ಮೇಲೆ ಸಿಲೆಬಸ್ಸಲ್ಲೆಲ್ಲ ಇದನ್ನು ಕಟ್ ಮಾಡಿಬಿಟ್ಟಿದ್ದೀವಿ. ಆದರೂ ಈ ಮಗು ನಾರಾಯಣನ ಜಪದಲ್ಲೇ ಇದ್ದಾನೆ ಅಂತ ಸಿಟ್ಟು ಬಂತು ಹಿರಣ್ಯಕಶಿಪುಕ್ಕೆ. ಹಿರಣ್ಯಕಶಿಪು ಹೀಗೆ ಬಿಟ್ಟರೆ ಆಗಲ್ಲ ಅಂಥೇಳಿ ಮಗುಗೆ ಮತ್ತೆ ಸಮಾಧಾನವಾಗಿ ಮಾತಾಡಿ ಹೇಳಿದ್ನಂತೆ, ನೋಡು ಮಗು, ನಾವು ಅಸುರರು, ನಾವು ಹುಟ್ಟಿರೋದು ದೇವರ ಸಂಹಾರಕ್ಕಾಗಿ. ನೀನು ಆ ದೇವರನ್ನು ನೆನೆಸ್ಕೋಬಾರ್ದು. ದೇವರು ಹರಿಯಾಗಲಿ ನಾರಾಯಣ ಆಗಲಿ ನಮಗೆ ಯಾವತ್ತಿದ್ರೂ ಶತ್ರುಗಳೇ. ಆ ಶತ್ರು ನಾಶ ಮಾಡೋದೇ ನಮ್ಮ ಉದ್ದೇಶ ಆಗಿರಬೇಕು, ಇನ್ನೇನೂ ಇಲ್ಲ. ಅದಕ್ಕೆ ಇವನು ಹೇಳಿದಂತೆ, ಅಪ್ಪ ನೀನು ತಪ್ಪು ಭ್ರಮೆಯಲ್ಲಿದೆಯಾ, ಆ ಭ್ರಮೆಯನ್ನು ಬಿಡು. ಹರಿ ಮತ್ತು ನಾರಾಯಣ ಯಾವತ್ತಿದ್ರೂ ನಮಗೆ ಶತ್ರುಗಳಾಗದೇ ಇಲ್ಲ. ಹರಿ ಮತ್ತು ನಾರಾಯಣನಿಂದನೇ ಈ ಜಗತ್ತು ನಡೀತಾ ಇರೋದು. ನಾವು ಅವರಿಗೆ ಮೊರೆ ಹೋಗಬೇಕು ಅಂತ ಮತ್ತೆ ಮಗುನೇ ಅಪ್ಪನಿಗೆ ಬುದ್ಧಿವಾದ. 5 ವರ್ಷ ಮಗು ಈ ಬುದ್ಧಿವಾದನ ತಂದೆಗೆ ಹೇಳ್ತಾ ಇದ್ದಂತೆ. ತಂದೆಗೆ ಎಳ್ಳಿಲ್ಲದ ಸಿಟ್ಟು ಬಂತು, ಇದಾಗೋದಿಲ್ಲ ನಮಗೆ ಅಂತ, ಹಿಂಗೆ ಮಾಡಿದ್ರೆ ಆಗಲ್ಲ ಅಂತ ಹೇಳಿ ತಂದೆ ಅಲ್ಲಿದ್ದಿದ್ದೆಲ್ಲ ಅಸುರರ ಬೇರೆ ಅವರ ಸೈನಿಕರು ಏನಿದ್ರು ಸೈನಿಕರಿಗೆಲ್ಲ ಕರೆದ್ಬಿಟ್ಟು, ಇವನಿಗೇನೋ ಬುದ್ಧಿ ಕೆಟ್ಟಿದೆ, ಅವನಿಗೆ ಬುದ್ಧಿ ಸರಿ ಹೋಗಲ್ಲ, ಎಷ್ಟು ಹೇಳಿದ್ರೂ ಅವನಿಗೆ ಸರಿ ಹೋಗಲ್ಲ, ಏನು ಸಾಧ್ಯ, ಯಾವ ರೀತಿಯಿಂದ ಯಾವ ರೀತಿಯ ಆಯುಧ ಬೇಕಿದ್ರೂ ಯೂಸ್ ಮಾಡಿ, ಯಾವ ರೀತಿಯ ಟೆಕ್ನಿಕ್ ಬೇಕಿದ್ರೂ ಯೂಸ್ ಮಾಡಿಬಿಟ್ಟು ಇವನನ್ನು ಕೊಲ್ಲಬೇಕು ಅಂತ. ಇಲ್ಲಿ ನೀವು ಏನು ಅಬ್ಸರ್ವ್ ಮಾಡಬೇಕು, ಏನೇ ಟೆಕ್ನಿಕ್ ಬೇಕಿದ್ರೂ ಯೂಸ್ ಮಾಡಿ ಅಂತ ಯಾಕೆ ಹೇಳ್ದ? ಏನು ಸಾಯಿಸೋದು? ಒಂದು ಚಿಕ್ಕ ಬಾಲಕ ಅವನು, ಚಿಕ್ಕ ಬಾಲಕನ ಸಾಯಿಸೋಕ್ಕೆ ಏನು ಒಂದು ನೇಣು ಹಾಕಿದ್ರೆ ಸಾಯ್ತಾನವನು. ಅವನಿಗಿಲ್ಲೂ ಅವನಿಗೆ ಮನಸ್ಸೊಳಗೆ ಏನಿತ್ತು, ಇವನು ಹರಿಯ ಭಕ್ತ, ಹರಿಯ ಭಕ್ತನನ್ನು ಅಷ್ಟು ಸುಲಭವಾಗಿ ಸಾಯಿಸೋಕ್ಕಾಗಲ್ಲ. ಅಂದರೆ ಅವನೇನು ಹೇಳ್ತಾ ಇದ್ದಾನೆ, ಹರಿಯ ಭಕ್ತನನ್ನು ಸಾಯಿಸ್ಬೇಕಂದ್ರೆ ಯಾವುದಾದ್ರೂ ಒಂದು ಬೇರೆ ಟೆಕ್ನಿಕ್ಕೇ ಯೂಸ್ ಮಾಡಬೇಕು. ನಾವು ನಾರ್ಮಲ್ ಆಗಿ ಒಂದು ನಮ್ಮ ಕತ್ತಿ ತಗೊಂಡು ಅವನಿಗೆ ಇದು ಕೊಲ್ಲಕ್ಕೆ ಹೋದ್ರೂ ಸಾಯಿಸೋಕ್ಕಾಗಲ್ಲ ಅವನಿಗೆ ಅಷ್ಟು ಸುಲಭವಾಗಿ. ಬೇರೆ ಏನು ಟೆಕ್ನಿಕ್ ಆಗುತ್ತೆ ಆ ಟೆಕ್ನಿಕ್ ಉಪಯೋಗಿಸಿ ಅವನನ್ನು ಸಾಯಿಸಿ ಅಂತ ಹೇಳ್ದ ಅಂತ. ಈ ಅಸುರರಿಗೆಲ್ಲ ಖುಷಿ, ಸೈನಿಕರಿಗೆಲ್ಲ ಖುಷಿ. ಇವನನ್ನು ಸಾಯಿಸೋಕ್ಕೆ ನಂಗೆ ಆದೇಶ ಕೊಟ್ಟಿದ್ದಾರೆ ಅಂತ ಕರ್ಕೊಂಡು ಹೋದ್ರಂತೆ. ಕರ್ಕೊಂಡೋಗಿ ಏನು ಮಾಡಿದ್ರಂತೆ, ಗಜ ಅಂದರೆ ಆನೆ ಕಾಲು ಕೆಳಗಡೆ ಹಾಕಿ ಸಾಯಿಸಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ರಂತೆ. ಕರ್ಕೊಂಡು ಹೋದರು. ಆನೆಗಳು ಹಿಂಡು ಬಂತು. ಆನೆ ಹಿಂಡು ಬಂದು ಪ್ರಹ್ಲಾದನ ಮೇಲೆ ಕಾಲು ತುಳಿಸ್ಬೇಕು, ಅವನ ಮೇಲೆ ಆನೆಯ ಕಾಲಿಟ್ಟು ಅವನನ್ನು ಚಪ್ಪಟೆ ಮಾಡಿ ಸಾಯಿಸಬೇಕು ಅಂತ. ಪ್ರಹ್ಲಾದ ಎಲ್ಲ ಸಮಯದಲ್ಲೂ ಹರಿಯ ನಾಮಸ್ಮರಣೆ, ಅವನಿಗಿನ್ಯಾವ ಚಿಂತೆನೂ ಇರಲಿಲ್ಲ. ಅವನೇನು ಹೇಳ್ತಾ ಇದ್ದ, ಹುಟ್ಟಿಸಿರೋದು ಅವನೇ, ನಮ್ಮನ್ನು ಕಾಪಾಡೋದು ಅವನೇ ಅಂಥೇಳಿ ಹರಿಯ ಸ್ಮರಣೆಯದಲ್ಲೇ ಅವನು ಮಗ್ನನಾಗಿದ್ದಂತೆ. ಆನೆಗಳು ಬಂದು ಅವನನ್ನು ಸಾಯಿಸಬೇಕು ಅನ್ನೋ ಅಷ್ಟಕ್ಕೆ ಈ ಅಸುರರೆಲ್ಲ ಅದ್ರ ಮೇಲೆ ಕಾಲು ಇಡ್ಸೋಕ್ಕೆ ಏನೇನೋ ಪ್ರಯತ್ನ ಮಾಡಿದ್ರಂತೆ. ಆ ಆನೆಗಳೆಲ್ಲ ಹಿಂತಿರುಗಿ ವಾಪಸ್ ಹೊಟ್ಟೋಯ್ತಂತೆ. ಇವರಿಗೆ ಆಶ್ಚರ್ಯ, ಏನಾಯಿತು ಈ ಆನೆಗಳು ಯಾಕೆ ಸಾಯಿಸಕ್ಕೆ, ಇವನಿಗೆ ಅಸುರನನ್ನು ಯಾಕೆ ಕೊಲ್ಲಕ್ಕಾಗ್ತಾ ಇಲ್ಲ ಅಂತ. ಆಮೇಲೆ ಇದೆಲ್ಲ ಬಿಟ್ಬಿಟ್ಟು ಒಂದು ದೊಡ್ಡ ಬೆಟ್ಟದ ಮೇಲಿಂದ ತಳ್ಳೋಣ, ಅವನು ಸಾಯ್ತಾನೆ, ಖಂಡಿತ ಸಾಯ್ತಾನೆ. ಇಷ್ಟು ಬಾಲಕ, ಅವನು ಚಿಕ್ಕ ಬಾಲಕ, ಚಿಕ್ಕ ಮಗು, 5 ವರ್ಷದ ಮಗು, ಮೇಲಿಂದ ತಳ್ಳಿದ್ರೆ ಸಾಯ್ಲೇಬೇಕು. ಹಂಗಂದು ಮೇಲಿಂದ ತಳ್ಳಿದ್ರಂತೆ. ಅಲ್ಲೂ ಕೂಡ ಅವನು ಹರಿಯ ನಾಮಸ್ಮರಣೆ, ಅವ್ರು ಏನಾದರೂ ಮಾಡಲಿ, ಅಲ್ಲೂ ಏನು ಹೇಳ್ತಾನೆ,
ಇವರು ಅಸುರರು ಅವ್ರಿಗೆ ಗೊತ್ತಿಲ್ಲದೆ ತಪ್ಪು ಮಾಡ್ತಾ ಇದ್ದಾರೆ, ನೀನು ಅವ್ರನ್ನ ಕ್ಷಮಿಸ್ಬೇಕು ಅಂತ ಬೇಡ್ಕೋತಾ ಇದ್ನಂತೆ. ಮೇಲಿಂದ ತಳ್ಳಿದ್ರಂತೆ. ನಾರಾಯಣ ನಾರಾಯಣ ಅನ್ಕೊಂಡ್ಬಂದ, ಹಾಗೆ ಅನಾಮತ ಕೆಳಗೆ ಕೂತ್ಕೊಂಡಂತೆ. ಅಲ್ಲೂ ಅವ್ನು ಸಾಯಲಿಲ್ಲ. ಏನಾಯ್ತು ಇವನು ಸಾಯಲಿಲ್ಲ ಅಂತ ಬಂದು ಹೇಳಿದ್ರು ಹಿರಣ್ಯಕಶಿಪುಕ್ಕೆ, ನಾವು ಆನೆ ಕಾಲು ಕೆಳಗೆ ಹಾಕಿದ್ವಿ, ಸಾಯಲಿಲ್ಲ. ಬೆಟ್ಟದ ಮೇಲಿಂದ ತಳ್ಳಿದ್ವಿ, ಅಲ್ಲೂ ಸಾಯಲಿಲ್ಲ ಅವನು, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ನಮಗೆ ಅಂತ. ಹೌದಾ, ಕರ್ಕೊಂಬ, ನಾನೇ ಅವನಿಗೆ ವಿಷ ಕೊಟ್ಟು ಸಾಯಿಸ್ತೀನಿ, ನಾನು ತಂದೆ ಆಗಿದ್ರೂ ನಾನೇ ವಿಷ ಕೊಟ್ಟು ಸಾಯಿಸ್ತೀನಿ ಅಂತ ಹೇಳಿ ವಿಷ ಕೊಟ್ರಂತೆ. ಕರ್ಕೊಂಬಂದಾಗ ವಿಷ ಕೊಟ್ರಂತೆ. ಮಗು ಇದನ್ನು ಕುಡಿ, ನೀನು ಈ ಪಾಯಸನ ಕುಡಿ ಅಂತ ಹೇಳಿ ಪಾಯಸ ಕೊಟ್ಟರು. ಪಾಯಸದಲ್ಲಿ ವಿಷ ಹಾಕ್ಬಿಟ್ಟು ಕೊಟ್ಟರು. ಅವನು ಹರಿಯನ್ನು ನೆನೆಸ್ಕೊಂಡು, ಹರಿ ನಿನ್ನ ಪ್ರಸಾದವನ್ನು ನಾನು ಸ್ವೀಕರಿಸ್ತಾ ಇದ್ದೀನಿ ಅಂತ ಹರಿ ಮೇಲೆ ಅದನ್ನು ಬಿಟ್ಬಿಟ್ಟ. ಆ ಪ್ರಸಾದದಲ್ಲಿ ವಿಷ ಇದ್ರೇನೋ ಅದು ಅಮೃತ ಆಗೋಯ್ತಂತೆ. ಅದರಲ್ಲಿ ಆ ವಿಷದ ಕೆಲಸ ಏನಿದೆ ಅದು ಏನೂ ಆಗಲಿಲ್ಲ. ಆ ವಿಷವನ್ನು ಸೇವನೆ ಮಾಡಿದ್ರೂ ಪ್ರಹ್ಲಾದ ಸಾಯಲಿಲ್ಲ. ಹಿರಣ್ಯಕಶಿಪಿಗೆ ತಲೆ ಕೆಡ್ತು, ಏನು ಇವನು ಈಗಿದ್ದಾನೆ. ಆವಾಗ ಅವನಿಗೂ ಮನಸ್ಸಲ್ಲಿ ಒಳಗಡೆ ಒಂದು ಕಡೆ ಭಯ ಶುರು ಆಯ್ತಂತೆ. ಈ ಮಗುವಿನ ಭಕ್ತಿ ನೋಡಿದ್ರೆ, ಅವನ ಅಚಲ ಭಕ್ತಿ ನೋಡಿದ್ರೆ, ಈ ಮಗುವಿಂದಾನೇ ನನಗೆ ಸಾವು ಅಂತ ಅನ್ನಿಸ್ತಿದೆ ಅಂತ ಅವನ ಮನಸ್ಸಿಗೆ ಬಂತಂತೆ. ಆವಾಗ ಈ ಮಗುವು ಭಕ್ತಿ ಎಷ್ಟು ಜೋರಿದೆ ಅಂದರೆ ಆ ಭಕ್ತಿನೇ ಅವನನ್ನು ಕಾಪಾಡುತ್ತೆ, ಅದೇ ನನ್ನನ್ನು ಸಾಯಿಸುತ್ತೆ ಅಂತ ಬರುತ್ತಂತೆ. ಇದನ್ನು ನಾವು ಇಲ್ಲಿ ಹೇಳೋದೇನೆಂದರೆ, ಇದರಿಂದ ಇನ್ನೊಂದು ನಮಗೆ ಪಾಠ ಏನು ಅಂದರೆ, ನಾವು ಏನೇ ಕೆಲಸ ಮಾಡ್ತಾ ಇರ್ಬೋದು, ಏನೇ ಕಾರ್ಯ ಮಾಡ್ತಾ ಇರ್ಬೋದು, ನಮ್ಮಲ್ಲಿರೋ ಒಂದು ಕೆಟ್ಟ ಬುದ್ಧಿ ಏನಂದರೆ, ಇದನ್ನು ಯಾರು ಮಾಡಿದ್ರು ನಾನು ಮಾಡಿದೆ, ಏನು ಮಾಡ್ತಾ ಇದ್ದೆ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ, ನಾನು ಇದನ್ನು ಮಾಡ್ತೀನಿ. ಎಲ್ಲರೂ ನಾವು ಅದನ್ನೇ ಹೇಳೋದು. ಕ್ಲಾಸ್ ಯಾರು ತಗೋತಾರೆ, ನಾನು ತಗೋತಾ ಇದ್ದೀನಿ ಅಲ್ಲ. ಯಾವಾಗ ನಾನು ಅನ್ನೋದು ಮುಂದೆ ಬರುತ್ತೆ, ಆವಾಗ ಅದು ನಮ್ಮ ಅಹಂಕಾರವನ್ನು ತೋರಿಸುತ್ತಂತೆ. ಹಾಗೆ ನಾವು ಯಾವುದೇ ಕಾರ್ಯ ಪ್ರತಿ ದಿವಸವಾಗಲಿ ದಿನನಿತ್ಯದ ಏನೇ ಕಾರ್ಯ ಮಾಡ್ತಾ ಇದ್ರೂ ನಾನು ಮಾಡ್ತಾ ಇದ್ದೀನಿ ಅಂತ ಯಾವತ್ತೂ ಮಾಡಬಾರ್ದಂತೆ. ಯಾವಾಗಲೂ ನಾವೇನು ಹೇಳಬೇಕು, ಭಗವಂತನ ಆಜ್ಞೆಯಿಂದ ನಾನು ಮಾಡ್ತಾ ಇರೋದು, ಭಗವಂತನ ಸೇವೆ ನಾನು ಮಾಡ್ತಾ ಇರೋದು. ಇಲ್ಲಿ ಕೂಡ ನಾನು ಕತೆ ಹೇಳ್ತಾ ಇಲ್ಲ, ಭಗವಂತ ಹೇಳಿಸ್ತಾ ಇರೋದನ್ನು ನಾನು ಹೇಳ್ತಾ ಇರೋದು. ಯಾವತ್ತು ನಮಗೆ ಈ ಅರಿವು ಬರುತ್ತೆ, ಆವಾಗ ನಮಗೆ ನಾವು ಭಗವಂತನಲ್ಲಿ ಶರಣಾಗಿದ್ದೀವಿ ಅಂತ ಅರ್ಥ. ಆದರೆ ನಮ್ಮಲ್ಲಿ ಇರೋ ಈ ಈಗೋ ಏನು ಮಾಡಿಸುತ್ತೆ, ಪ್ರತಿಯೊಂದನ್ನು ನಮಗೆ ನಾನು ಮಾಡ್ತಾ ಇರೋದು, ನಾನು ಅಡುಗೆ ಮಾಡಿದ್ದು, ನಾನು ಈ ಕೆಲಸ ಮಾಡಿದ್ದು, ನಾನೇ ಅವ್ರಿಗೆ ಬುದ್ಧಿ ಹೇಳಿದ್ದು, ನಾನೇ ಅವ್ರಿಗೆ ಹೇಳಿದ್ದು ಅಂತ ಬರುತ್ತೆ. ಅದು ತಪ್ಪು. ಆ ನಾನು ಅನ್ನೋದನ್ನು ಬಿಡಬೇಕು. ಆ ಈಗೋನಲ್ಲಿ ಈ ಬಿಟ್ಬಿಟ್ಟು ಗೋ ಆದರೆ ಆವಾಗ ನಾವು ಸರಿ ಹೋಗ್ತೀವಿ ಅಂತ ಇದರಲ್ಲಿ ನಮ್ಗೆ ಅರ್ಥ ಆಗೋದು. ಅವನು ಪ್ರಹ್ಲಾದ ದೇವರಲ್ಲಿ ಎಷ್ಟು ಮೊರೆ ಹೋಗಿದ್ದ ಅಂದರೆ, ಅವನು ಶರಣಾಗಿದ್ದಂತೆ ದೇವರಲ್ಲಿ. ಅದಕ್ಕೆ ಪ್ರತಿ ಕಾರ್ಯನೂ ಅವನ ದೇವ್ರ ಮೇಲೆ ಬಿಡ್ತಾ ಇದ್ದ. ಇವನಿಗೆ ಸಿಟ್ಟು ಬಂತು. ಹಿರಣ್ಯಕಶಿಪು ಮತ್ತೆ ಪ್ಲ್ಯಾನ್ ಮಾಡ್ದ, ಹೇಗೆ ನನ್ನ ಮಗನನ್ನು ಸಾಯಿಸಬೇಕು ಇವಾಗ ನೆಕ್ಸ್ಟು ಅಂತ ಹೇಳಿ. ಆವಾಗ ಅವನೇನು ಮಾಡಿದಂತೆ, ಸೈನಿಕರನ್ನು ಕರೆದು ಇವನಿಗೇನು ಮಾಡಿ, ಘೋರ ಸಮುದ್ರ ಇದೆಯಲ್ಲ, ಆ ಸಮುದ್ರದ ಹತ್ರ ಹೋಗಿ ಆ ಸಮುದ್ರದ ಅಡಿಯಲ್ಲಿ ಅವನಿಗೆ ಬಿಟ್ಬಿಡಿ. ಸಮುದ್ರದ ಅಡಿಯಲ್ಲಿ ಬಿಟ್ಬಿಟ್ಟು ಅದ್ರ ಮೇಲೆ ಬೆಟ್ಟ ಗುಡ್ಡಗಳನ್ನು, ದೊಡ್ಡ ಬಂಡೆ ಕಲ್ಲುಗಳನ್ನು ಹಾಕಿ ಅವನ ಮೇಲೆ, ಏನೇ ಆಗಲಿ ಅಲ್ಲಿಂದ ಅವನು ಎದ್ದು ಬರೋಕ್ಕೆ ಆಗೋದೇ ಇಲ್ಲ, ಅವನಲ್ಲಿ ಸಾಯಲೇಬೇಕು ಅಂತ ಆಜ್ಞೆ ಮಾಡಿದಂತೆ. ಸೈನಿಕರೆಲ್ಲ ಅವ್ರ ಆಜ್ಞೆ ಪಾಲಿಸ್ಬೇಕು ಅಂತ ಹೇಳಿ ಹಾಗೇನೆ ಆ ಮಗುವನ್ನು ಕರ್ಕೊಂಡೋಗಿ ಸಮುದ್ರದ ಮಧ್ಯದಲ್ಲಿ ಕರ್ಕೊಂಡೋಗಿ ಸಮುದ್ರದ ಆಳದಲ್ಲಿ ಬಿಟ್ರಂತೆ. ಬಿಟ್ಟು ದೊಡ್ಡ ಬಂಡೆ ಕಲ್ಲುಗಳನ್ನೆಲ್ಲ ತಂದ್ರಂತೆ. ಅದನ್ನೆಲ್ಲ ತಂದು ಆ ಸೈನಿಕರ ಹಂಡು ಎಲ್ಲ ಅದೆಲ್ಲ ಹಿಂಡಿ ಎಷ್ಟು ದೊಡ್ಡ ಕಲ್ಲುಗಳಾಗುತ್ತೆ ಅಷ್ಟು ದೊಡ್ಡ ಕಲ್ಲುಗಳು ತಂದು ಪ್ರಹ್ಲಾದನ ಮೇಲೆ ಹಾಕಿದ್ರಂತೆ. ಹಾಕ್ಬಿಟ್ಟು ಇಲ್ಲಿಗೆ ಅವನ ಕತೆ ಮುಗೀತು, ಇನ್ನು ಅವನು ಎದ್ದು ಬರಲ್ಲ ಅಂತ ಹೇಳಿ ವಾಪಸ್ ಬಂದ್ರಂತೆ. ಅರಮನೆಗೆ ವಾಪಸ್ ಬಂದರೆ ಅವ್ರು ಬರೋ ಮುಂಚೆ ಪ್ರಹ್ಲಾದ ಬಂದು ಕೂತಿದ್ನಂತೆ. ಪ್ರಹ್ಲಾದ ಈ ಸೈನಿಕರೆಲ್ಲ ಕೆಲಸ ಮಾಡಿ ಬರೋ ಮುಂಚೆ ಪ್ರಹ್ಲಾದ ಇಲ್ಲಿ ಬಂದು ಕೂತಿದ್ದ. ಅವರಿಗೆ ಆಶ್ಚರ್ಯ, ಹಿರಣ್ಯಕಶಿಪು ಹತ್ರ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬಂದು ಹಿರಣ್ಯಕಶಿಪುಗೆ ಹೇಳಿದ್ರಂತೆ, ನೀವು ಹೇಳಿದ ಆಜ್ಞೆ ಮಾಡಿದ್ವಿ, ಆದರೆ ನಿನ್ನ ಮಗ ಸಾಯಲಿಲ್ಲ, ಏನು ಮಾಡಬೇಕು ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ. ಇವಾಗ ಹಿರಣ್ಯಕಶಿಪುಗೆ ಇನ್ನೂ ಸಿಟ್ಟು, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಮಗನ ಹತ್ರ ಹೋದರು. ಮಗನ ಹತ್ರ ಹೋಗಿ ಅಲ್ಲಿ ಮಾತಾಡೋಕ್ಕೆ ಮಗನ ಹತ್ರ ಚರ್ಚೆ ಆಯ್ತು. ಇವಾಗ
ನಿನಗೆ ನಾನು ಯಾವ ರೀತಿ ಹೇಳಿದ್ರು ನೀನು ಕೇಳ್ತಾ ಇಲ್ಲ, ಏನು ಹೇಳಿದ್ರು ನೀನು ಕೇಳ್ತಾ ಇಲ್ಲ, ಏನಕ್ಕೆ ಈ ಥರ, ಯಾಕೆ ಹೀಗಿದೆಯಾ, ಯಾಕೆ ನಾನು ಹೇಳೋ ಬುದ್ಧಿ ನೀನು ಕೇಳ್ತಾ ಇಲ್ಲ? ಅದಕ್ಕೆ ಮಗು, ಚಿಕ್ಕ ಮಗು ಏನು ಹೇಳಿದ್ದು, ಅಪ್ಪ ನಾನು ಹೇಳೋದನ್ನು ನೀನು ಕೇಳಿಸ್ಕೊ, ನೀನು ಮಾಡ್ತಾ ಇರೋದು ಅಧರ್ಮ, ನೀನು ಏನು ಮಾಡ್ತಾ ಇದೆಯಾ ಇಲ್ಲಿ, ನೀನು ಏನು ನಾನು ನಾನು ಅಂತ ಮೆರಿತಿದೆಯಾ, ಅದೆಲ್ಲ ನೀನಲ್ಲ, ನಿನ್ನನ್ನು ಇಲ್ಲಿಗೆ ತಂದಿರೋದು ಆ ಭಗವಂತ, ಆ ಭಗವಂತನಲ್ಲಿ ನೀನು ಮೊರೆ ಹೋಗು, ನಾರಾಯಣನಲ್ಲಿ ನೀನು ಮೊರೆ ಹೋಗು, ಆವಾಗ ನಿನಗೂ ಒಳ್ಳೆಯದು ಅಂತ ಮಗು ಹೇಳತ್ತಂತೆ. ಹಿರಣ್ಯಕಶಿಪುಗೆ ಸಿಟ್ಟು ಬರುತ್ತೆ, ಯಾವ ನಾರಾಯಣ, ಎಲ್ಲಿದ್ದಾನೋ ಆ ಹರಿ, ನೀನು ಯಾಕೆ ಈ ಥರ ಮಾತಾಡ್ತಾ ಇದೀಯಾ ಅಂತ ಹೇಳಿದ್ರಂತೆ. ಇವಾಗ ಈ ಕತೆ ಇವಾಗ ನಮಗೆಲ್ಲ ಗೊತ್ತಿರೋ ಕತೆ. ಈ ಕಥೆಯನ್ನು ನಾವು ಮುಂದಿನ ವಾರದಲ್ಲಿ ಕೂಲಂಕುಷವಾಗಿ ತಿಳ್ಕೊಳ್ಳೋಣ. ಯಾಕಂದರೆ ಇಲ್ಲಿ ನರಸಿಂಹನ ಅವತಾರ ಆಗುತ್ತೆ. ಆ ನರಸಿಂಹನ ಅವತಾರದಲ್ಲಿ ತಿಳ್ಕೋಬೇಕಿರೋದು ಏನಂದರೆ, ಆ ಭಾಗವತದಲ್ಲಿ ಒಂದೊಂದು ಅಂಗವನ್ನು ಅಷ್ಟು ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ. ಅಂದರೆ ನರಸಿಂಹ ಹೇಗೆ ಅವತಾರ ಎತ್ತಿದ್ದು ಅದ್ರ ಬಗ್ಗೆ ಅಷ್ಟು ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ. ಮತ್ತು ಅವನ ಪಾದದಿಂದ ಶಿರದವರೆಗೆ ಅವನನ್ನು ಅಂಗವಾಗಿ ಹೊಗಳಿದ್ದಾರೆ, ಹೇಗಿದೆ ಆ ಆಕಾರ ಅಂತ ಹೇಳಿದ್ದಾರೆ. ಮತ್ತು ಅವನು ಹಿರಣ್ಯಕಶಿಪು ಏನು ಸ್ಟ್ರಾಟಜಿ ಮಾಡಿ ನನಗೆ ಹಿಂಗೆ ಸಾಯಿಸಬೇಕು, ಯಾರು ಸಾಯಿಸೋಕ್ಕಾಗದೇ ಇರೋಂಥ ಜಾಗ, ಯಾವ ಜಾಗನೂ ಇಲ್ಲದೆ ಇರೋ ಥರ ಅವನು ಪ್ಲ್ಯಾನ್ ಮಾಡಿ ನಾನು ವರ ಪಡ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಅವನಿಂದ ಸೂಪರ್ ಸ್ಟ್ರಾಟಜಿಸ್ಟು ನಮ್ಮ ನಾರಾಯಣ. ಅವನು ಇವನು ಕೇಳಿರೋ ಪ್ರಶ್ನೆ ಏನೇನು ವರ ಕೇಳಿದಾನೆ ಅದಕ್ಕಿಂತ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಎಲ್ಲಿ ಸಾಯಿಸಬೇಕು, ಯಾವ ವೆಪನ್, ಯಾವ ಆಯುಧದಿಂದ ಅವನನ್ನು ಸಾಯಿಸಬೇಕು ಅಂತ ಇನ್ನೂ ಒಳ್ಳೆಯ ಆಲೋಚನೆ ಮಾಡಿ ಆ ರೀತಿ ಸಾಯಿಸೋದನ್ನು ನಾವು ಮುಂದಿನ ವಾರದಲ್ಲಿ ಕೇಳೋಣ. ಮುಂದಿನ ವಾರ ನಾರಾಯಣನ ಅವತಾರ ಆಗುತ್ತೆ. ಸೊ ಅದನ್ನು ನಾವು ಶ್ರದ್ಧಾ ಭಕ್ತಿಯಿಂದ ಕೇಳಿಸ್ಕೋಬೇಕು, ತಪ್ಪಿಸ್ಕೋಬೇಡಿ, ಅದನ್ನು ಕೇಳಿಸ್ಕೊಳ್ಳೋಣ. ಮುಗಿಸೋಣ ಇಲ್ಲಿ. ಹರ ಪಾತಕಾನಿ ಹರೇ ಹರೇ ಮೇ ಕುರು ಮಂಗಳಾನಿ ಹರೇ ಹರೇ ಮೇ ತವ ದೇಹಿ ದಾಸ್ಯಂ ಹರೇ ಹರೇ ಮೇ ತ್ವಯಿ ಭಕ್ತಿರಸ್ತು ಹರೇ ನಮಃ ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.